ಬಿಂಡಿಗ ದೇವಿರಮ್ಮ ಚಿಕ್ಕಮಗಳೂರಲ್ಲಿರೋ ದೇವಸ್ಥಾನಕ್ಕೆ ಹಂಗೆ ಯಾರು ಗೆಲ್ಲಬೇಕು ವ್ಯಕ್ತಿ ನೋಡಿದ್ರೆ ಉದ್ದೇಶ ಚೆನ್ನಾಗಿದೆ ಅಂತ ಅನ್ಸುತ್ತೆ. ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಒಳ್ಳೊಳ್ಳೆ ಕಮೆಂಟ್ ಹಾಕಿ. ಇವನು ಆಡಕ್ಕೆ ಬಿಡಲ್ಲ. ಹೇ ಗೈಸ್, ಆ್ಯಕ್ಚುಲಿ ಮಿನಿ ಟ್ರಿಪ್ಪೇ ಆಗಿದೆ. ಇದು ತುಂಬ ಶಾರ್ಟ್ ವಿಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ವಿಡಿಯೋ ಮಾಡಬಾರ್ದು ಅಂತ ಇದೆ, ಯಾಕಂದರೆ ಬರೀ ದೇವಸ್ಥಾನ ಅಂತ ಆಗುತ್ತಲ್ಲ ಅಂತ. ಬಟ್ ಆದರೂ ಏನೋ ಸಿಚುವೇಶನ್ ವಿಡಿಯೋ ಮಾಡೋಂಗಾಯಿತು. ಸೊ ನಾವಿವತ್ತು ಬಂದಿರೋದು ಬಿಂಡಿಗ ದೇವಿರಮ್ಮ ಚಿಕ್ಕಮಗಳೂರಲ್ಲಿರೋ ದೇವಸ್ಥಾನಕ್ಕೆ. ಹಂಗೆ ಶಾರ್ಟ್ ಟ್ರಿಪ್ಪಾಗಿ ಮಾಡಿದ್ದೀನಿ. ಆಮೇಲೆ ಇದು ಶಾರ್ಟ್ ವಿಡಿಯೋ ಆಗುತ್ತೆ, ತಲೆ ಕೆಡಿಸ್ಕೊಬೇಡಿ, ತುಂಬ ದೊಡ್ಡ ವಿಡಿಯೋ ಆಗೋಲ್ಲ. ಹಂಗಾಗಿ ಆ ಸಿಚುವೇಶನ್ ಏನಕ್ಕೆ ವಿಡಿಯೋ ಮಾಡೋಕ್ಕೆ ಪರಿಸ್ಥಿತಿ ಬಂತು ಅಂತ ನಿಮಗೆ ವಿಡಿಯೋ ಕಂಪ್ಲೀಟಾಗಿ ನೋಡಿ ಗೊತ್ತಾಗುತ್ತೆ. ಚಿಕ್ಕ ಮಕ್ಕಳೆಲ್ಲ ಸಿಕ್ಕಿದ್ರು, ಸೊ ಮಜಾ ಇತ್ತು, ಅದಕ್ಕೋಸ್ಕರ ಮಾಡಿದೆ. ಹಾಯ್ ಗೈಸ್, ಸೊ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಸ್ಕೂಲಿಂದ ಬಂದ ತಕ್ಷಣ ಇವ್ರ ಸೀರಿಯಲ್ಲು, ಸುಲೀಲಲ್ಲಿ ಸೀರಿಯಲ್ಲು ನಾವು ಕಾಯ್ತಾ ಇರ್ತೀವಿ. ಸೊ ಅವರೇ ಇವತ್ತು ಸಿಕ್ಕಿದ್ದಾರೆ, ಇವತ್ತು ನಮ್ಮ ಮೇಡಮ್ಮು. ಹಂಗಾಗಿ ನನಗೋಸ್ಕರ ಇವತ್ತು ಒಂದು ವಿಶ್ ಮಾಡಿ ಅಂತ. ನಮ್ಮ ಹುಡುಗ ಮನೋಜು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಒಳ್ಳೊಳ್ಳೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತಾರೆ. ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಒಳ್ಳೊಳ್ಳೆ ಕಮೆಂಟ್ ಹಾಕಿ. ಅದು ರೂಲ್ಸು. ಇವಾಗೆಲ್ಲ ಸ್ವಲ್ಪ ಜನ ಎಲ್ಲ ಫುಲ್ ಇದಾಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಒಳ್ಳೆ ಕಮೆಂಟ್ ಮಾಡಿ. ಇಷ್ಟ ಇಲ್ಲ ಅಂದ್ರೆ ಕಮೆಂಟ್ ಮಾಡಬೇಡಿ, ಅಷ್ಟೇ, ಲೈಕು ಮಾಡಬೇಡಿ. ಸೊ ಆಲ್ ದ ಬೆಸ್ಟ್ ಮನೋಜ್, ಒಳ್ಳೊಳ್ಳೆ ವಿಡಿಯೋಸ್ ಮಾಡಿ. ಆದ್ರೆ ಆಯ್ತಾಯ್ತಾ, ಜನಕ್ಕೆ ಎಜುಕೇಶನಲ್ಲೂ ಇರಬೇಕು, ಜೊತೆಗೆ ಎಂಟರ್ಟೈನ್ಮೆಂಟು ಇರಬೇಕು. ಸೊ ಅಂಥ ವಿಡಿಯೋಸ್ನ ಮಾಡಬೇಕು ನೀವು. ಸೊ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್, ಲೈಕ್ ಮನೋಜ್ ಯೂಟ್ಯೂಬ್ ಚಾನಲ್. ಎಸ್, ಥ್ಯಾಂಕ್ ಯು ಸೋ ಮಚ್. ಗೊತ್ತು ಸರ್, ನಮಸ್ತೆ. ಲೈಕ್ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಅಂತ ಒಂಚೂರು ನನಗೆ ಆಶೀರ್ವಾದ ಕೊಡ್ತೀನಿ. ಅಲ್ಲವೇ ವ್ಯಕ್ತಿ ನೋಡಿದ್ರೇ ಉದ್ದೇಶ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಹಾಗಾಗಿ ಯೂಟ್ಯೂಬಲ್ಲಿ ಬರೋ ಕಂಟೆಂಟು ಚೆನ್ನಾಗಿರುತ್ತೆ, ದಯವಿಟ್ಟು ನೋಡಿ, ಉದ್ಧರಿಸಿ. ಥ್ಯಾಂಕ್ ಯು ಕಿತಾಪತಿ ಮಾಡ್ತಾರೆ. ಓಯ್ ಓಯ್, ಎಲ್ಲಿ ಪಾನಿ ನಾನು ಮೊಬೈಲ್ ಹಿಡ್ಕೊಂಡಿದ್ನಲ್ಲ, ಅವಾಗ ಬಂದು ಈ ಚಿಲ್ಲೆಪಿಳ್ಳೆಯವರು ಯೂಟ್ಯೂಬರ್ ಅಂತ ಕೇಳ್ಕೊಂಡು ನನ್ನ ಐ ಡಿ ಕೇಳ್ಕೊಂಡು ಸರ್ಚ್ ಮಾಡ್ತಾರೆ. ಸಿಗ್ತೇನ್ರೋ? ಹುಡ್ಕೋ ಮನೋಜ್ ಎಂ ಅಂತ. ಎಲ್ಲಿಂದ ಬಂದಿರೋದು? ಇಲ್ಲೇ ಇದೇ ಊರವ್ರಾ? ಯಾವಾಗಲೂ ಇಲ್ಲೇ ಇರ್ತೀರಾ? ಮತ್ತೆ ನೈಸ್, ಆಯಿತು, ಸಿಗುವ, ಬಾಯ್ ಬಾಯ್. ಪೂಜೆ ಮಾಡ್ಸೋಕ್ಕೆ ಫುಲ್ ಟೆನ್ಷನಲ್ಲಿ ಓಡಾಡ್ತಿದ್ದಾರೆ ಇವರು. ನಮ್ಮ ಅತ್ತೆಮ್ಮ, ನಮ್ಮ ಅಪ್ಪನ ಅಕ್ಕ. ಇವಾಗ ಒಳಗೆ ಹೋಗಿ ದೇವರ ದರ್ಶನ ಮಾಡ್ಕೊಬರೋಣ. ದೇವರ ದರ್ಶನ ಆದಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಹಾಯ್ ಗೈಸ್, ಚೋಟಾ ಮೋಟಾ ಯೂಟ್ಯೂಬ್, ನಾನು ಮೊಬೈಲ್ ಇಟ್ಕೊಂಡಿರೋದ್ರಿಂದ ಅಣ್ಣ ನಿಮ್ದು ಯೂಟ್ಯೂಬ್ ಇದೆ ಅಂತ ಕೇಳ್ಕೊಬಂದು ನನ್ನ ಹತ್ರ ಮಾತಾಡ್ಸೋಕ್ಕೆ ಅಂತ ಬಂದಿದ್ದಾರೆ. ನೋಡೋಣ, ಒಬ್ಬೊಬ್ಬರದ್ದು ಏನೇನೋ ಕ್ವಶನ್ಗಳಿದಾವಂತೆ, ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸರ್, ನೀವು ಯಾಕೆ ಯೂಟ್ಯೂಬರ್ ಹಾಕಿದ್ದೀರಾ? ಯೂಟ್ಯೂಬರ್ ಯಾಕಾಗಿದ್ದೀನಿ ಅಂದರೆ, ನನ್ನ ಫ್ಯೂಚರಲ್ಲಿ ನನ್ನ ಮೆಮೊರೀಸ್ ನಾನು ಮಾಡ್ಕೊಳ್ಳೋಕ್ಕೆ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು. ಈಗ ಯೂಟ್ಯೂಬಲ್ಲಿ ಹೆಂಗೆ ಗೊತ್ತಾ, ನಾನು ಎಲ್ಲಿ ಕೂತ್ರೂ, ಥ್ಯಾಂಕ್ ಯು, ನಾನು ಎಲ್ಲಿ ಕೂತ್ರೂ ಯೂಟ್ಯೂಬಲ್ಲಿ ಹಾಕಿದ್ರೆ, ನನ್ನ ಹೆಸರು ಹಾಕಿದ್ರೆ, ನಾನು ದೇಶದಲ್ಲಿ ಎಲ್ಲೇ ಕೂತ್ರೂ ನಾನು ಇಂಟರ್ನೆಟಲ್ಲಿ ನೋಡ್ಬೋದು. ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಹಂಗೆ ನಾನು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀನಿ ಅವೆಲ್ಲ ಮೆಮೊರೀಸ್ ಮಾಡ್ಕೊತಿದ್ದೀನಿ. ಈಗ ನೋಡಿ, ಇವಾಗ ನೀವೆಲ್ಲ ಸಿಕ್ಕಿದ್ದೀರಾ, ಒಂದು ದಿವಸ ನಾನು ನಿಮ್ಮ ನೋಡ್ತಾ ಹಿಂಗೆ ಸಿಕ್ಕಿದ್ರು ಅಂತ ನನಗೂ ಖುಷಿ ಆಗುತ್ತೆ, ನೀವು ನೋಡಿದಾಗ ನಿಮಗೂ ಖುಷಿ ಆಗುತ್ತೆ. ಹಂಗಾಗಿ ಹೇಳಿ, ಇದರಿಂದ ನಾನು ಇವಾಗ 2-3 ಮಂತ್ಸಿಂದ ಶುರು ಮಾಡಿರೋದು. ಇದರಿಂದ ಏನೋ ನಂಗೆ ಬಂದಿಲ್ಲ ಇನ್ನು.
ಮುಂದೆ ಬಂದರೆ ಬರ್ಬೋದು, ಹೇಳೋಕ್ಕಾಗಲ್ಲ. ಏನಾದರೂ ವ್ಯೂಸ್ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ವ್ಯೂಸ್ ಜಾಸ್ತಿ ಆದರೆ ಬರ್ಬೋದು. ನೀವು ಯಾರ ಅಭಿಮಾನಿ? ನಾನು ಪಕ್ಕ ಯಶ್ ಅಭಿಮಾನಿನೇ, ಆದರೆ ಕಿಚ್ಚ ಸರ್ ಮಾತು ನಾನು ತುಂಬ ಪಾಲಿಸ್ತೀನಿ. ಬಿಗ್ ಬಾಸು ನಾನು ಬಿಗ್ ಬಾಸ್ ಫ್ಯಾನು, ನಾನು ಬಿಗ್ ಬಾಸ್ ಮಿಸ್ಸೇ ಮಾಡಲ್ಲ. ನೀವು ಬಿಗ್ ಬಾಸ್ ಯಾರನ್ನ ಇಷ್ಟಪಡ್ತೀರಾ? ಗಿಲ್ಲಿ ಎಲ್ಲರೂ ಗಿಲ್ಲಿ. ಯಾರು ಗೆಲ್ಲಬೇಕು ಅಷ್ಟೇ. ಓಕೆ ಓಕೆ, ಎಲ್ಲ ಬೈತಿದ್ದಾರೆ, ಸಾಕು. ಏನೇ ಇದ್ರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದ ವಿಡಿಯೋ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ. ಗೈಸ್, ಏನೇ ಮಿಸ್ ಆದರೂ ನಮಗೆ ಪ್ರಸಾದ ಮಾತ್ರ ಮಿಸ್ ಆಗಲ್ಲ. ಸೊ ಅದೊಂದು ಪುಣ್ಯ ಮಾಡಿದ್ದೀವಿ ನಾವೆಲ್ಲ. ಎಲ್ಲೇ ಹೋದರೂ ದೇವಸ್ಥಾನದಲ್ಲಿ ಪ್ರಸಾದ ಮಾತ್ರ ಮಿಸ್ ಮಾಡೋದೇ ಇಲ್ಲ. ಊಟ ಮಾಡಿ ಸಿಗುವ. ಬಾಯ್ ಬಾಯ್. ಪೀಕಬೂ ಪೀಕಬೂ ಪೀಕಬೂ. ಗೈಸ್, ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಬಂದಿರೋ ಜಾಗ ಎಸ್ಟೇಟ್ಗೆ ಬಂದಿರೋದು. ಆ್ಯಕ್ಚುಲಿ ಇದು ನಮ್ಮ ಅಪ್ಪನ ಅಜ್ಜನ ಸೇರೋ ಎಸ್ಟೇಟು. ಹಿಂದೆ ಎಲ್ಲ ನನ್ನ ಹಿಂದೆ ಎಲ್ಲ ನೋಡ್ತಿದ್ದೀರಲ್ಲ, ಸೊ ಇವೆಲ್ಲ ಅಪ್ಪನ ಅಜ್ಜನ ಸೇರೋ ಎಸ್ಟೇಟ್ ಅಂತೆ. ಎಲ್ಲ ನಮ್ಮ ಇವಾಗ ಅವ್ರ ಮಕ್ಕಳೆಲ್ಲ ಇವಾಗ ನೋಡ್ಕೋತಿದ್ದಾರೆ. ಕಾಫಿ ಎಲ್ಲ ಕಟಾವು ಮಾಡಿ ಎಲ್ಲ ಒಣಗಿಸಿದ್ದಾರೆ. ಇದಾದಮೇಲೆ ನಿಮಗೆ ಫಾರಿನ್ಗೆ ಎಲ್ಲ ಕಳಿಸೋದು ಇದೇ ಕಾಫಿ. ಅವರೇ ನೋಡ್ಕೋತಿರೋದು ಇವಾಗ. ಇವೆಲ್ಲ 60 ವರ್ಷದ ಹಳೆ ತೊಟ್ಟಿನ. ಮತ್ತೆ 60 ವರ್ಷ 60 ಜಾಸ್ತಿ. 3 ರೂಪಾಯಿ ಸಿಮೆಂಟ್ ಮೂಟೆ. 3 ರೂಪಾಯಿ ಸಿಮೆಂಟ್ ಮೂಟೆ ಅವಾಗ. ಇಲ್ಲಿ ಏನು ತೆಗಿತಿದ್ದೀರಾ? ಕಾಫಿ ಅದ ಹಾಂ ಹಾಂ ಹಾಂ. ಹಣ್ಣು ಒಣಗಿಸಿದ್ದು ಹಣ್ಣಿಂದು ಮೇಲ್ಗಡೆ ಸಿಪ್ಪೆ ಅದು. ಹಾಂ ಹಾಂ ಹಾಂ. ರಸ್ಕು ಅಂತಾರೆ ಅದಕ್ಕೆ. ಮುಂಚೆ ಇದು ಸಿಂಗಲ್ ಡಿಸ್ಕ್ ಇತ್ತು. ಸಿಂಗಲ್ ಡಿಸ್ಕ್ ಅಲ್ಲ, ಬೆಂಕಿ ಹಾಕ್ಬಿಟ್ಟು ಇದು ಮಾಡೋದು. ಅದೆಲ್ಲ ಹೋಯ್ತು. ಎಲ್ಲ ಹೊಸ ಟೈಪ್. ಪರ್ಪರ್ ಆಗುತ್ತೆ, ಇದು ವಾಶ್ ಆಗುತ್ತೆ. ಈ ಬೇಳೆ ಇಟ್ಕೊಂಡು ಮೇಲೆ ತೊಗೊಂಡೋಗಿ ಹಾಕ್ತೀವಿ. ಸಿಪ್ಪೆ ಆ ಕಡೆ ಫ್ಯಾನ್ ಕಷ್ಟಪಡ್ಬೇಕು. ಚಡ್ಡಿ ಹರಿದೋಗ್ಬೇಕು. ಚಡ್ಡಿ ಹರಿದೋಗೋದು. ಕಾಫಿ ಪಲ್ಫರ್ ಮಾಡೋ ಜಾಗ ಅವೆಲ್ಲ ವೇಸ್ಟ್. 14 ಅಡಿ ಆಳ ಇದೆ. 14 ಅಡಿ ಆಳ. ಪೊಲ್ಯೂಷನ್ ಅವ್ರಿಗೆ ತೋರಿಸ್ಬೇಕಲ್ಲ, ನೀರು ಹೊರಗಡೆ ಬಿಡಂಗಿಲ್ವಲ್ಲ. ಆ ಥರ 15 ದಿವಸ ಮುಂಚೆ ಬಂದರೆ ಇನ್ನೂ ಚೆನ್ನಾಗಿ ಕಾಣೋದು. ಈಗೆಲ್ಲ ಹೋಯ್ತು. ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಇದೆ. ಅಲ್ಲ, ಚಂದ್ರಗಿರಿ ಅಲ್ಲಿ ಮೇಲೆ ಹಾಕಿದ್ವಿ. ಈ ಕಡೆ ಇದೆಯಲ್ಲಪ್ಪ, ಇದೆಲ್ಲ ಚಂದ್ರಗಿರಿ ಕಣಪ್ಪ. ಚಂದ್ರಗಿರಿ ಕಟ್ವಾಗಿ ಮಿಕ್ಸು. ಇದೆಲ್ಲ ಚಂದ್ರಗಿರಿ ಕಟ್ವಾಗಿ ಮಿಕ್ಸಿ. ಈ ಕಾಫಿ ಬೀಜ ಎಲ್ಲ ದೊಡ್ಡದಿದೆ ಪಾಪ. ನಮ್ಮ ತೋಟಕ್ಕೆ ಹೋಲಿಸ್ಕೊಂಡ್ರೆ ಇವೆಲ್ಲ ಕಾಫಿ ಬೀಜ ದೊಡ್ಡದಿದೆ. ನಮ್ಮ ತೋಟದ ಸ್ವಲ್ಪ ಚಿಕ್ಕದಿದೆ. ಅಮ್ಮ ಸ್ವಲ್ಪ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲ, ಸ್ವಲ್ಪ ಇದು ಗಿಡ ಮಾಡಕ್ಕೆ ಈಗ ಹೇಳ್ತಾ ಇದ್ದೀರಿ. ಎಲ್ಲ ದ್ರಾಕ್ಷಿ ಇದ್ದಂಗಿದಾವೆ. ಹಾಂ, ಅಡಿ ಬಿಸಿಲಲ್ಲಿ ಹಾವಿನ ಕಾಟ ಜೊತೆಲಿ ಬರ್ಬೇಕು ನಾವು. ನಮ್ದು ಆನೆಕಾಟ ಅಷ್ಟೇ ತೆಗಿದೆ. ಆನೆಕಾಟ. ಅದೇ ನಮ್ಮಪ್ಪ ಹೋಗ್ತಾನೆ ಇಲ್ಲ ತೋಟದ ಹತ್ರ ಇವಾಗ. ಗೈಸ್, ನಮ್ಮ ಅಪ್ಪ ರೌಂಡ್ಸ್ ಹೊಡೆಯಕ್ಕೆ ಹೋಗಿದ್ದಾರೆ. ಪ್ರೊಫೆಷನ್ ಅಲ್ವಾ, ಕಾಫಿ ಪ್ರೊಫೆಷ್ನರ್ದು. ಅದು ಹಿಂಗಾಗಿ ಇಬ್ಬರು ಡಿಸ್ಕಸ್ ಮಾಡೋಕ್ಕೆ ಹೋಗಿದ್ದಾರೆ. ಇಲ್ಲಿಗೆ ಈ ತೋಟ ನೋಡಲೇಬೇಕು ಅಂತ ನಮ್ಮಪ್ಪ ಬಂದಿರೋದು. ನೋಡ್ಕೊಬರಲಿ ಒಂದು ರೌಂಡು ಎಲ್ಲ. ನಾವು ಹೋಗಿ ಬೇರೆದೇನಾದರೂ ಕಾಣಿಸುತ್ತಾ ನೋಡೋಣ ಅಲ್ಲಿಗೆ ಹೋಗಿ. ಬಟ್ ತುಂಬ ಹಳೆ ಮನೆ. ಇದು ಹೇಳಿದ್ನಲ್ಲ ಗೈಸ್, ಪಲ್ಫರ್ ಮಾಡೋದು ಅದು ವೇಸ್ಟು. ಆಮೇಲೆ ಇಲ್ಲಿ ಅದ್ರ ವೇಸ್ಟೇಜ್ ನೀರು ಎಲ್ಲ ಬರುತ್ತಲ್ಲ ಅದು. ಪಲ್ಫರ್ ಅಂದರೆ ಈ ಕಾಫಿ ಹಣ್ಣು ಆಗಿರುತ್ತಲ್ಲ, ಈ ಕೆಂಪುದಿರುತ್ತೆ ನೋಡಿ. ಈ ಕೆಂಪುದಿರೋದನ್ನು ಅದರೊಳಗೆ ಬೀಜ ಇರುತ್ತೆ. ಆ ಬೀಜನ ತೋರಿಸ್ತೀನಿ ನಿಮಿಷ.
ಆ ಬೀಜನ ಈ ಮಿಷಿನ್ ಒಳಗೆ ಹಾಕಿದ್ರೆ ಅವೆಲ್ಲ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ಹೊರಡೆ ಬರುತ್ತೆ. ಆಮೇಲೆ ಈ ಥರ ಆಗುತ್ತೆ. ಇದಾದಮೇಲೆ ಒಣಗಿಸಿ ಎ ಗ್ರೇಡ್, ಡಿ ಗ್ರೇಡ್, ಬಿ ಗ್ರೇಡ್ ಅಂತ ಕಾಫಿ ಎಲ್ಲ ಸಪ್ರೇಟ್ ಮಾಡಿ ಫ್ಯಾಕ್ಟ್ರಿಗಳಿಗೆ ಕೊಟ್ಬಿಡ್ತೀವಿ. ಸೊ ಹಿಂಗೆ ಕಾಫಿ ಆಗೋದು. ಏನು ಬಾಸ್? ಹಾಂ, ನಿಮ್ಮದೇ ಆರಾಮ ಬನ್ನಿ. ಹಾಂ, ಫುಲ್ ಜಾಲಿ ಜಾಲಿ. ಬಿಸ್ನೆಸ್ ಮ್ಯಾನ್ಗಳು ಡೀಲಿಂಗ್ ಮಾಡ್ತಿದ್ದಾರೆ. ಇದು ಪಲ್ಪರ್ ಮಾಡಿರೋದು ಬೇಳೆ, ಸಿಂಗಲ್ ಬೀಜ. ಹೇಗೆ ಬೀಜ ಹಾಕ್ತಿದ್ದಕ್ಕೆ ತೇಲತ್ತೆಲ್ಲ ನೀರೊಳಗೆ. ಅದು ಸಿಂಗಲ್ ಬೀಜ ಅಂತ ನಿಮಗೆ ಹೆಂಗೆ ಗೊತ್ತಾಗುತ್ತೆ? ಅಲ್ಲ, ಮಿಷಿನ್ ಮಾಡುತ್ತೆ. ತೇಲುತ್ತೆ. ಓಕೆ, ತೇಲುತ್ತೆ. ಸಿಂಗಲ್ ಒಂದು ಜೊಳ್ಳು ಇರುತ್ತೆ, ಒಂದು ಗಟ್ಟಿ ಇರುತ್ತೆ. ಒಂದಲ್ಲಿ ಬೀಜ ಇರುತ್ತೆ, ಒಂದಲ್ಲಿ ಬೀಜ ಇರುತ್ತೆ. ಇದಕ್ಕೆ ಸೈಫನ್ ಅಂತಾರೆ. ಅದು ಒರಿಜಿನಲ್ ಚೆರಿ. ಹಾಂ, ಏನಾಗಲ್ಲ, ಇದು ಒರಿಜಿನಲ್ ಚೆರಿ. ಗೈಸ್, ಲೊಕೇಶನ್ ಚೇಂಜ್ ಟು ಮಲ್ಲಂದೂರು ಗುಡ್ಡ. ಅಲ್ಲೇ 2 ಕಿಲೋಮೀಟ್ರ್ ಹತ್ತಿರ ಆಯಿತು. ಸೊ ಈ ಗುಡ್ಡ ಏನಕ್ಕೆ ಫೇಮಸ್ ಅಂತ ಅಂದರೆ ಇಲ್ಲಿ ಸನ್ಸೆಟ್ ಸನ್ರೈಸ್ ಎರಡೂ ಕಾಣಿಸುತ್ತೆ. ಹಂಗಾಗಿ ಈ ಗುಡ್ಡ ತುಂಬ ಫೇಮಸ್. ನಮ್ಮ ಈ ಲೊಕೇಶನ್ ಕರ್ಕೊಂಬಂದಿರೋದು ನಮ್ಮ ಬಾಸ್ ಇವರೇ, ಚಿಕ್ಕಮಂಗ್ಳೂರವರು. ಹಂಗಾಗಿ ಗಲ್ಲಿನೂ ಗೊತ್ತು ಇವರಿಗೆ, ಅದಕ್ಕೋಸ್ಕರ ಕರ್ಕೊಂಬಂದಿದ್ದಾರೆ. ಸೊ ಆಮೇಲೆ ಮುಳ್ಳಂಗಿರಿ ಅದು ಅಲ್ಲಿ ಕ್ಲೌಡ್ಸ್ ಕಾಣಿಸ್ತಿದೆಯಲ್ಲ, ಅದು ಮುಳ್ಳಂಗಿರಿ. ಆಮೇಲೆ ಈ ಕಡೆ ಸೈಡ್ ಈ ಮರದ ಹಿಂದೆ ಇರೋದು ಫುಲ್ ಮುತ್ತೋಡಿ ಫಾರೆಸ್ಟ್. 142 ಹೇಳಿ, 142 14,500 ಹೆಕ್ಟೇರ್ ಫಾರೆಸ್ಟ್. ಯಾರಾದರೂ ಮುತ್ತೋಡಿ ಫಾರೆಸ್ಟಲ್ಲಿ ಯಾರಾದರೂ ಫಾರೆಸ್ಟ್ ಆಫೀಸರ್ ಆಗಿದ್ದರೆ ನಮಗೆ ಸ್ವಲ್ಪ ಸಫಾರಿ ಕರ್ಕೋಗೋಕ್ಕೆ ಚೂರು ನನಗೆ ಕಾಂಟ್ಯಾಕ್ಟ್ ಮಾಡಿ, ಒಂದು ಸಫಾರಿ ಹೋಗಿ ಬಂದುಬಿಡೋಣ. ಇದಾದಮೇಲೆ ನೆಕ್ಸ್ಟ್ ನಾವು ಮತ್ತೆ ಚಿಕ್ಕಮಗಳೂರಿಗೆ ಹೋಗ್ತಿದ್ದೀವಿ. ಅಲ್ಲಿ ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಬ್ಯಾಕ್ ಟು ಪೆವಿಲಿಯನ್. ಟೇಕ್ ಕೇರ್, ಬೈ ಬೈ, ಟಾಟಾ. ಗೈಸ್, ಇದು ಮಲ್ಲಂದೂರಲ್ಲಿರೋ ಎಸ್ಟೇಟ್ ಕೆಫೆ ಅಂತ. ಕಾಫಿ, ಟೀ ಎಲ್ಲ ಸಿಗುತ್ತೆ, ಪ್ಲಸ್ ವೈನು ಸಿಗುತ್ತಂತೆ, ಸಖತ್ತಾಗಿರುತ್ತಂತೆ. ಇವಾಗ ಟ್ರೈ ಮಾಡೋಕ್ಕೆ ಹೋಗ್ತಿದ್ದೀವಿ. ಜಿಂಗ ಆಡ್ತಿದ್ದೀವಿ ಇವತ್ತು. ಜಿಂಗ ಬರೋಣ. ದರಾಸರಿ ಒಂದೇ ಕೈಯಲ್ಲಿ ಆಡೋದಲ್ಲ. ಇವನ್ ಆಡಕ್ ಬಿಡಲ್ಲ, ಶಿಷ್ಯ. ಇದು ಶಿಷ್ಯ ನಂಬರ್ 1, 2, 3.